ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಡೀ ಜಗತ್ತೇ ಕುತೂಹಲದಿಂದ ಗಮನಿಸ್ತಾ ಇರೋ ರಷ್ಯಾ ಯುಕ್ರೇನ್ ಕದನ ವಿರಾಮ ಅಂತಿಮ ಹಂತಕ್ಕೆ ಬರೋ ರೀತಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಈ ಶಾಂತಿ ಸಭೆಯಲ್ಲಿ ಟ್ರಂಪ್ ಮತ್ತೆ ವಿಚಿತ್ರ ಹೇಳಿಕೆ ಕೊಡ್ತಾ ಇದ್ದಾರೆ. ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ. ಮೊದಲಿಗೆ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ಅಲಾಸ್ಕಾದಲ್ಲಿ ಟ್ರಂಪ್ ಮತ್ತು ಪುಟಿನ್ ನಡುವೆ ಮಾತುಕತೆ ನಡೆದಿತ್ತು. ಇದರ ಬೆನ್ನಲ್ಲೇ ಸೋಮವಾರ ಟ್ರಂಪ್ ಯುಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ಹಾಗೂ ಯುರೋಪಿಯನ್ ನಾಯಕರೊಂದಿಗೆ ಮಾತುಕತೆ ಮಾಡಿದ್ರು. ಈಗ ಈ ವಿಚಾರವಾಗಿ ದೊಡ್ಡ ಮಾಹಿತಿ ಸಿಗ್ತಾ ಇದೆ. ಝೆಲೆನ್ಸ್ಕಿ ಜೊತೆ ದ್ವಿಪಕ್ಷೀಯ ಮೀಟಿಂಗ್ ನಡೆಸೋಕೆ, ಎದುರು ಬದುರು ಕೂತು ಮಾತನಾಡೋಕೆ ಪುಟಿನ್ ಒಪ್ಕೊಂಡಿದ್ದಾರೆ ಅಂತ ವೈಟ್ ಹೌಸ್ ಹೇಳಿದೆ. ಅಧ್ಯಕ್ಷ ಟ್ರಂಪ್ ಪುಟಿನ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಶಾಂತಿ ಸ್ಥಾಪನೆಗಾಗಿ ಮುಂದಿನ ಹಂತದಲ್ಲಿ ಝೆಲೆನ್ಸ್ಕಿ ಜೊತೆಗೆ ಮಾತುಕತೆ ನಡೆಸೋಕೆ ಪುಟಿನ್ ಒಪ್ಕೊಂಡಿದ್ದಾರೆ. ಅಗತ್ಯ ಬಿದ್ದರೆ ಪುಟಿನ್, ಝೆಲೆನ್ಸ್ಕಿ ಮತ್ತು ಟ್ರಂಪ್ ಟ್ರೈಲ್ಯಾಟರಲ್ ತ್ರಿಪಕ್ಷೀಯ ಮೀಟಿಂಗ್ ಕೂಡ ಮಾಡ್ತಾರೆ ಅಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಹೇಳಿದ್ದಾರೆ. ಅಲ್ಲದೆ ಆದಷ್ಟು ಬೇಗ ಈ ಮೀಟಿಂಗ್ ಆಗುವ ಹಾಗೆ ಮಾಡೋಕೆ ಉಪಾಧ್ಯಕ್ಷ JD ವ್ಯಾನ್ಸ್, ವಿದೇಶಾಂಗ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರೂಬಿಯೋ ಮತ್ತು ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಜೋರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತ ರಷ್ಯಾ ಕೂಡ ಇದನ್ನೇ ಹೇಳಿದೆ. ಮಂಗಳವಾರ ಮಾಧ್ಯಮದ ಮುಂದೆ ಮಾತನಾಡಿದ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲೋವ್ರೋವ್, ಶಾಂತಿ ಸ್ಥಾಪನೆಗೆ ನಾವು ಯಾವುದೇ ರೀತಿಯ ಮಾತುಕತೆಯನ್ನು ರಿಜೆಕ್ಟ್ ಮಾಡಲ್ಲ, ಎಲ್ಲದಕ್ಕೂ ಓಪನ್ ಆಗಿದ್ದೇವೆ. ಈ ಕುರಿತು ಅಧ್ಯಕ್ಷ ಪುಟಿನ್ ಕೂಡ ಹಲವು ಬಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಇಡೀ ಜಗತ್ತು, ಅದರಲ್ಲೂ ಯುರೋಪ್, ಇದನ್ನ ತುಂಬಾ ಭರವಸೆಯ ಕಣ್ಣುಗಳಿಂದ ನೋಡ್ತಾ ಇದೆ. ಅಷ್ಟೇ ಅಲ್ಲ, ಶಾಂತಿ ಮಾತುಕತೆ ನಡೆಸೋಕೆ ಪುಟಿನ್ ನಮ್ಮ ದೇಶಕ್ಕೆ ಬರೋದಾದ್ರೆ ಅವರಿಗೆ ಅನುಮತಿ ಇದೆ, ನಾವು ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಂತ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ರಾಷ್ಟ್ರಗಳು ಹೇಳಿವೆ. ಪುಟಿನ್ ಯುದ್ಧಾಪರಾಧ ಮಾಡಿದ್ದಾರೆ, ಹತ್ಯಾಕಾಂಡ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಪುಟಿನ್ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿತ್ತು. ಹೀಗಾಗಿ ಯಾವೆಲ್ಲ ರಾಷ್ಟ್ರಗಳು ICC ಕೋರ್ಟ್ ಅನ್ನ ರೆಕಗ್ನೈಸ್ ಮಾಡ್ತಾವೋ, ಅದರ ಮೆಂಬರ್ಶಿಪ್ ಹೊಂದಿರ್ತಾವೋ, ಅವುಗಳು ಕೋರ್ಟ್ ಆದೇಶ ಪಾಲಿಸಬೇಕಾಗತ್ತೆ ನಿಯಮಗಳ ಪ್ರಕಾರ. ಆದ್ರೀಗ ಇವೆರಡು ರಾಷ್ಟ್ರಗಳು ಹೀಗೆ ಹೇಳ್ತಾ ಇದ್ದಾವೆ. ಅತ್ತ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಪುಟಿನ್ ಮತ್ತು ಝೆಲೆನ್ಸ್ಕಿ ನಡುವಿನ ಮೀಟಿಂಗ್ ಯುರೋಪ್ನಲ್ಲಿ ನಡೆಸಿದ್ರೆ ಚೆನ್ನಾಗಿರುತ್ತೆ, ಅದರಲ್ಲೂ ನ್ಯೂಟ್ರಲ್ ರಾಷ್ಟ್ರವಾಗಿರೋ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಮೀಟಿಂಗ್ ನಡೆದ್ರೆ ಉತ್ತಮ ಅಂತ ಸಜೆಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಟ್ರಂಪ್ ಎಂದಿನಂತೆ ತಮ್ಮ ಬೆನ್ನನ್ನು ತಾವೇ ತಡ್ಕೊಳ್ಳೋದನ್ನ ಮುಂದುವರೆಸಿದ್ದಾರೆ. ರಷ್ಯಾ ಯುಕ್ರೇನ್ ನಡುವೆ ಕದನ ವಿರಾಮ ಸಾಧ್ಯವಾಗುತ್ತೆ, ಸೊ ನಾನೀಗ ಸ್ವರ್ಗಕ್ಕೆ ಹೋಗೋಕೆ ಸ್ವಲ್ಪ ಟ್ರೈ ಮಾಡಬೇಕು, ಇದಕ್ಕೆ ನಾನು ಹಾಕಿರೋ ಪರಿಶ್ರಮಕ್ಕೆ ನನಗೆ ನೇರವಾಗಿ ಸ್ವರ್ಗಕ್ಕೆ ಟಿಕೆಟ್ ಸಿಗೋ ಚಾನ್ಸ್ ಸಿಗಬಹುದು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲಿರೋ ಇಂಟ್ರೆಸ್ಟ್ ಕಡಿಮೆಯಾಗಿ ಈಗ ಸ್ವರ್ಗದ ಮೇಲೆ ಬಹಳ ಆಸೆ ಉದ್ಭವ ಆಗ್ತಾ ಇದೆ. ಟ್ರಂಪ್ ಒಳಗಿಂದ ಆ ಸ್ವರ್ಗಾಗ್ನಿ ಉರಿತಾ ಇದೆ ಹತ್ತಿ. ಈಗ ಮತ್ತೊಂದು ಕಡೆ ಇದೇ ಟ್ರಂಪ್ ಆಡಳಿತ ಭಾರತದ ವಿರುದ್ಧ ಹೇಳಿಕೆ ಕೊಡೋದನ್ನ ಮುಂದುವರೆಸಿದೆ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್, ರಷ್ಯಾದಿಂದ ತೈಲ ತರಿಸಿಕೊಂಡು ಭಾರತ ಲಾಭ ಮಾಡಿಕೊಳ್ತಾ ಇದೆ, ಈ ಮೂಲಕ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಹಾಕಿರೋ ಸ್ಯಾಂಕ್ಷನ್ ದುರ್ಬಲಗೊಳಿಸ್ತಾ ಇದೆ ಅಂತ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಇದು ರಿಪೀಟ್ ಆಗ್ತಿದೆ, ಇದು ಬರ್ತಾ ಇದರ ಮಹತ್ವನೇ ಹೋಗ್ತಾ ಇದೆ. ಇನ್ನು ಆಗಸ್ಟ್ 15ಕ್ಕೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಶಾಂತಿ ಮಾತುಕತೆಗಾಗಿ ಟ್ರಂಪ್ ಮತ್ತು ಪುಟಿನ್ ಅಲಾಸ್ಕಾದಲ್ಲಿ ಮೀಟ್ ಆಗಿದ್ರು. ಈ ಟೈಮ್ನಲ್ಲಿ ಪುಟಿನ್ ನಿಯೋಗ ತಮ್ಮ ವಿಮಾನಗಳಿಗೆ ರಿಫ್ಯೂಲ್ ಮಾಡಿಸೋಕೆ ಹಣ ಕೊಟ್ಟಿದೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಹೇಳಿದ್ದಾರೆ. ರಷ್ಯಾ ಮೇಲೆ ಅಮೆರಿಕದ ನಿರ್ಬಂಧಗಳಿರೋದ್ರಿಂದ ಸುಮಾರು $2.5 ಲಕ್ಷ ಹಣವನ್ನು ಕೊಟ್ಟು ತಮ್ಮ ವಿಮಾನಗಳಿಗೆ ಇಂಧನ ತುಂಬಿಸಿಕೊಂಡು ಅಮೆರಿಕದಿಂದ ವಾಪಸ್ ಆಗಿದ್ದಾರೆ. ಯಾಕಂದ್ರೆ ಅವರು ತಮ್ಮ ಬ್ಯಾಂಕಿಂಗ್ ಸಿಸ್ಟಮ್ಗಳನ್ನ ಬಳಸೋ ಹಾಗಿಲ್ಲ ಅಂತ ರೂಬಿಯೋ ಹೇಳಿದ್ದಾರೆ. ಇನ್ನು ಇದೇ ಪ್ರವಾಸದ ಕುರಿತು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೊರಬಿದ್ದಿದೆ. ಪುಟಿನ್ ಅಲಾಸ್ಕಾಗೆ ಬಂದಾಗ ಪುಟಿನ್ರ ತ್ಯಾಜ್ಯವನ್ನ ಅವರ ಸಿಬ್ಬಂದಿ ವಾಪಸ್ ತಗೊಂಡು ಹೋಗಿದ್ದಾರೆ ಸ್ಟೋರ್ ಮಾಡಿ. ಅವರ ತ್ಯಾಜ್ಯ ಕೂಡ ಅಮೆರಿಕದಲ್ಲಿ ಉಳಿಬಾರದು, ಅದನ್ನ ಕೂಡ ಪ್ಯಾಕ್ ಮಾಡಿ ವಾಪಸ್ ತಗೊಂಡು ಹೋಗಿದ್ದಾರೆ ಅಂತ. ಈ ಹಿಂದೆ ಕೂಡ ಹಾಗೆ ಆಗಿತ್ತು, ಪುಟಿನ್ ಬೇರೆ ಕಡೆ ಹೋದಾಗ ಈಗ ಮತ್ತೆ ಅಮೆರಿಕದಲ್ಲಿ ಅದನ್ನ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ಅವರ ಬಾಡಿ ಗಾರ್ಡ್ ಸಪರೇಟ್ ಸೂಟ್ ಕೇಸ್ ಒಂದನ್ನ ಹಿಡ್ಕೊಂಡ್ ಬಂದಿದ್ರಂತೆ. ಪುಟಿನ್ ಏನಾದ್ರೂ ಅವರ ತ್ಯಾಜ್ಯವನ್ನ ಅಮೆರಿಕದಲ್ಲೇ ಬಿಟ್ಟು ಅಲ್ಲಿ ವಿಸರ್ಜನೆ ಮಾಡಿ ಬಂದ್ರೆ ಅದನ್ನ ಹೊತ್ಕೊಂಡು ಹೋಗಿ ಅಮೆರಿಕನ್ಸ್, ಟ್ರಂಪ್ ಆಡಳಿತ ಬಿಚ್ಚಿ ಲ್ಯಾಬ್ ಅಲ್ಲಿ ಹರಡಿಟ್ಕೊಂಡು ಸಂಶೋಧನೆ ಮಾಡುತ್ತೆ, ಪುಟಿನ್ ಬಗ್ಗೆ ಮಾಹಿತಿ ಕಲೆ ಹಾಕುತ್ತೆ, ಅವರ ಜೆನೆಟಿಕ್ಸ್ ನಿಂದ ಹಿಡಿದು ಆರೋಗ್ಯದ ಬಗ್ಗೆ ಎಲ್ಲ ಡೇಟಾ ಕಲೆಕ್ಟ್ ಮಾಡಿಬಿಡ್ತಾರೆ. ವಿದೇಶಿ ಶಕ್ತಿಗಳು ಇದನ್ನ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ.
ಅಂತ ಹೇಳಿ ಅದನ್ನು ತಡೆಯೋಕ್ಕೋಸ್ಕರ ಟ್ರಂಪ್ ಆಡಳಿತಕ್ಕೆ ಪುಟಿನ್ ಅಲ್ಲ ಅವರ ತ್ಯಾಜ್ಯನೂ ಸಿಗಬಾರದು ಅಂತ ಅದನ್ನೆಲ್ಲ ಪ್ಯಾಕ್ ಮಾಡಿ ಸೂಟ್ ಕೇಸಲ್ಲಿ ಹಾಕೊಂಡು ಅವರ ಬಾಡಿಗಾರ್ಡ್ಸ್ ತಗೊಂಡು ಹೋಗಿದಾರಂತೆ. ಆಗ್ಲೇ ಹೇಳಿದಾಗ ಇದು ಹೊಸ ವಿಚಾರ ಅಲ್ಲ. 2017ರಲ್ಲಿ ಪುಟಿನ್ ಫ್ರಾನ್ಸ್ಗೆ ಭೇಟಿ ಕೊಟ್ಟಾಗ್ಲೂ ಕೂಡ ಇದೇ ಕೆಲಸವನ್ನ ಮಾಡಿದ್ರು. ಸೊ ಇಲ್ಲಿರುವಂತಹ ಪ್ರಶ್ನೆ, ಅಮೆರಿಕದಲ್ಲಿ ಮತ್ತು ಟ್ರಂಪ್ ಆಡಳಿತದ ಕೈಯಲ್ಲಿ ತಮ್ಮ ತ್ಯಾಜ್ಯವನ್ನೂ ಬಿಟ್ಟು ಹೋಗದ ಪುಟಿನ್ ದೊಡ್ಡ ವಿಶಾಲವಾದ ಕ್ರೈಮಿಯಾ ಪ್ರದೇಶ ಯುಕ್ರೇನ್ನಿಂದ ವಶಪಡಿಸಿಕೊಂಡಿರೋದು. ಆ ಕ್ರೈಮಿಯಾ ಪ್ರದೇಶ ಈ ಹೊಸ ಯುದ್ಧದಲ್ಲಿ ವಶಪಡಿಸಿಕೊಂಡಿರೋ ಡಾನ್ಬಾಸ್ ಏರಿಯಾದ ಲುಹಾನ್ಸ್ಕ್, ಡೊನೆಟ್ಸ್ಕ್, ಆ ವಿಶಾಲ ಭೂಮಿ ಅದನ್ನ ಬಿಟ್ಕೊಡ್ತಾರ ಶಾಂತಿ ಒಪ್ಪಂದದಲ್ಲಿ? ಅದನ್ನೆಲ್ಲ ರಷ್ಯಾ ಕೊಟ್ರೆ ಮಾತ್ರ ಶಾಂತಿ ಒಪ್ಪಂದ ಅಂತಾರಷ್ಟೇ. ಹಾಗಾಗಿ ಬಹುತೇಕ ಸೋತವ್ರನ್ನ ಸಾಯಿಸಿ, ಅಂದ್ರೆ ಯುಕ್ರೇನ್ ಆಲ್ರೆಡಿ ಸೋತ್ ಸುಣ್ಣ ಆಗಿದೆ, ಅವರ ಭೂಮಿನೆಲ್ಲ ಬಿಟ್ಕೊಡ್ರಿ, ಶಾಂತಿ ಬೇಕಾ, ಕದನ ವಿರಾಮ ಮಾಡಿಸ್ತೀನಿ ನಾನು, ನಿಮ್ದೆಲ್ಲ ಬಿಟ್ಕೊಟ್ಬಿಡಿ, ಸೋತೆ ಅಂತ ಒಪ್ಕೊಳ್ಳಿ, ಎಲ್ಲ ಜಾಗ ಪುಟಿನ್ ಕೇಳಿದೆಲ್ಲ ಕೊಟ್ಬಿಡಿ ಅವರಿಗೆ ಅಂತ ಹೇಳಿ ಆ ರೀತಿ ಶಾಂತಿ ಒಪ್ಪಂದ ಮಾಡಿ ಒಂದು ನೊಬೆಲ್ ಪ್ರಶಸ್ತಿ ತಗೊಂಡು ಓಡಾಡೋಣ, ಸ್ವರ್ಗಕ್ಕೆ ಹೋಗೋಣ ಅನ್ನೋದು ಟ್ರಂಪ್ ಲೆಕ್ಕಾಚಾರ ಇರಬಹುದು. ಏನೋ ಪಾಕಿಸ್ತಾನದ ಫೇಕ್ ಫೀಲ್ಡ್ ಮಾರ್ಷಲ್ ಆಸೈಮ್ ಮುನೀರ್ ಮತ್ತೊಂದು ಸುಳ್ಳನ್ನ ಹೇಳಿದೆ. ಜೀವಿ ಬೆಲ್ಜಿಯಂಗೆ ಹೋಗಿತ್ತು, ಅಲ್ಲಿ ಪಾಕಿಗಳನ್ನ, ಅನಿವಾಸಿ ಪಾಕಿಗಳನ್ನ, ಎಲ್ಲೋ ಬೆರಳೆಣಿಕೆ ಎಷ್ಟಿದಾರಲ್ಲ ಅವ್ರನ್ನ ಉದ್ದೇಶಿಸಿ ಭಾಷಣ ಮಾಡಿದೆ. ಅದು ಆ ಟೈಮ್ನಲ್ಲಿ ಭಾರತ ಕದನ ವಿರಾಮಕ್ಕೆ ಕೇಳಿಕೊಡ್ತು, ನಾವು ಗೆದ್ದಿದ್ವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದೆ. ಟ್ರಂಪ್ ಹತ್ರ ಮಧ್ಯಸ್ಥಿಕೆ ಕೇಳ್ಕೊಂಡು ಹೋಗಿದ್ದು ಭಾರತ ನಾವಲ್ಲ ಅಂತ ಇದು ಹೇಳಿದೆ. ಏನು 2 ದಿನಗಳ ಕಾಲ ಭಾರತ ಭೇಟಿಯಲ್ಲಿದ್ದ ಚೀನಾ ವಿದೇಶಾಂಗ ಸಚಿವ ವ್ಯಾಂಗ್ ಈ ಮಂಗಳವಾರ ಪಿಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿದ್ರಲ್ಲ, ಈ ಕುರಿತು ಈಗ ಪಿಎಂ ಮಾಹಿತಿ ಹಂಚಿಕೊಂಡಿದ್ದಾರೆ. ವ್ಯಾಂಗ್ ಈ ಅವರನ್ನ ಭೇಟಿಯಾಗಿರೋದಕ್ಕೆ ಖುಷಿ ಆಗ್ತಾ ಇದೆ. ಕಳೆದ ವರ್ಷ ರಷ್ಯಾದ ಕಜಾನ್ ನಲ್ಲಿ ಅಧ್ಯಕ್ಷ ಶಿ ಜಿನ್ಪಿಂಗ್ ರನ್ನ ಭೇಟಿಯಾದ ನಂತರ ಭಾರತ ಚೀನಾ ಸಂಬಂಧ ಒಳ್ಳೆ ಹಾದಿಲ್ ಸಾಗ್ತಿವೆ, 2 ರಾಷ್ಟ್ರಗಳ ನಡುವಿನ ಸಂಬಂಧ ಸುಧಾರಣೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ತಿಂಗಳ ಕೊನೆಯಲ್ಲಿ ನಡೆಯಲಿರೋ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಶೃಂಗಸಭೆಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರ ಆಹ್ವಾನವನ್ನ ಸ್ವೀಕರಿಸಿದ್ದು, ಈ ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳೋಕೆ ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಪಿಎಂ ಹೇಳಿದ್ದಾರೆ. ಏನೋ ಭಾರತ ಭೇಟಿ ಮುಗಿಸಿದ ವಾಂಗಿ ನೇರವಾಗಿ ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹೀಗಂತ ಚೀನಾ ವಿದೇಶಾಂಗ ಇಲಾಖೆನೇ ಹೇಳಿದೆ. ಈ ಭೇಟಿಯಲ್ಲಿ ಚೀನಾ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ವಿದೇಶಾಂಗ ಸಚಿವರ ನಡುವಿನ ತ್ರಿಪಕ್ಷೀಯ ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ. ವ್ಯಾಂಗಿ ಡೈರೆಕ್ಟ್ ಆಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಬರ್ತಾರೆ ಅಂತ ಕುಣಿತಾ ಇತ್ತು ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಹೇಳ್ಕೊಂಡಿತ್ತು. ಚೀನಾ ಕೂಡ ವ್ಯಾಂಗಿ ಪಾಕ್ ಜೊತೆ ಮಾತಾಡ್ತಾರೆ ಅಂತ ಹೇಳಿತ್ತು. ಆದ್ರೆ ಮಾತಾಡ್ತಾರೆ, ಬಟ್ ಪಾಕಿಸ್ತಾನಕ್ಕೆ ಹೋಗಲ್ಲ. ಅಫ್ಘಾನಿಸ್ತಾನದಲ್ಲಿ ಒಂದು ತ್ರಿಪಕ್ಷೀಯ ಮೀಟಿಂಗ್ ತರ ಅವ್ರನ್ನು ಕರೆಸಿ ಇಲ್ಲೇ ಮಾತಾಡಿ ಹೋಗಿ ಅಂತ ಅಲ್ಲಿಗೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈ ಮೂಲಕ ಚೀನಾ ಭಾರತಕ್ಕೆ ಬಂದು ಹೋಗೋ ಟೈಮ್ ನಲ್ಲಿ ಪಾಕ್ಗೆ ಹೋಗದೆ ಅಫ್ಘಾನಿಸ್ತಾನದಲ್ಲಿ ಇಲ್ಲೇ ಬಂದು ಮಾತಾಡಿ ಅಂತ ಕರೆದಿರೋದು ಮೊದಲಿನ ಪ್ರೀತಿ ತೋರಿಸ್ತಾ ಇಲ್ಲ ಯಾಕೋ ಪಾಕಿಸ್ತಾನದ ಮೇಲೆ, ಮುನೀರ್ ಟ್ರಂಪ್ ಕಾಲ್ ಮೇಲೆ ಹತ್ತಿ ಕೂತ ಮೇಲೆ. ಏನೋ ಅಫ್ಘಾನಿಸ್ತಾನದಲ್ಲಿ ಬೆಚ್ಚಿ ಬೀಳಿಸುವ ದುರಂತ ಆಗಿದೆ. ಇರಾನ್ನಿಂದ ಗಡಿಪಾರು ಮಾಡಲಾದ ನಿರಾಶ್ರಿತರನ್ನ ಹೊತ್ತು ಬರ್ತಾ ಇದ್ದ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಕೂಡಲೇ ಬೆಂಕಿ ಹತ್ಕೊಂಡಿದೆ. ಇದರ ಪರಿಣಾಮ ಸ್ಥಳದಲ್ಲೇ 71 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನದ ಹೆರಾತ್ ಅನ್ನೋ ಕಡೆ ಈ ಘಟನೆಯಾಗಿದೆ. ಅಮೆರಿಕದಲ್ಲಿ ಟ್ರಂಪ್ ರ ಸರ್ಕಾರ ಈಗ ಟಿಕ್ ಟಾಕ್ ಅಕೌಂಟ್ ಅನ್ನ ಓಪನ್ ಮಾಡಿದೆ. ಐ ಆಮ್ ಯುವರ್ ವಾಯ್ಸ್ ಅಂತ ಹೇಳಿ ಓಪನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ಸುದ್ದಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಧ್ಯಕ್ಷ ಜೋ ಬೈಡೆನ್ ಟಿಕ್ ಟಾಕ್ ಗೆ ಸಂಬಂಧಪಟ್ಟಂತೆ ಸೇಲ್ ಆರ್ ಬ್ಯಾನ್ ಲಾ ನ ಪಾಸ್ ಮಾಡಿದ್ರು. ಟ್ರಂಪ್ ಅದನ್ನ ವಿಸ್ತರಣೆ ಮಾಡ್ತಾ ಟೈಮ್ ಕೊಡ್ತಾನೆ ಬಂದಿದ್ದಾರೆ. ಅದರ ಡೆಡ್ಲೈನ್ ಈಗ ಸೆಪ್ಟೆಂಬರ್ 17ಕ್ಕೆ ಮುಗಿಯೋದಿದೆ. ಅಷ್ಟರ ನಡುವೆ ವೈಟ್ ಹೌಸ್ ಈಗ ಟಿಕ್ ಟಾಕ್ ಅಕೌಂಟ್ ಅನ್ನು ಲಾಂಚ್ ಮಾಡಿದೆ. ಹೀಗಾಗಿ ಟಿಕ್ ಟಾಕ್ ಆಪ್ ಉಳ್ಕೊಳ್ಬಹುದು, ಹಾಗಾದ್ರೆ ಅಮೆರಿಕದಲ್ಲಿ ಉಳ್ಕೊಳ್ಳುತ್ತೇನೋ ಅನ್ನೋ ರೀತಿಯಲ್ಲಿ ಸದ್ಯ ವಾತಾವರಣ ಇದೆ. ಏನೋ ನೈಜೀರಿಯಾದಲ್ಲಿ ದೊಡ್ಡ ದಾಳಿಯಾಗಿದೆ. ಅಲ್ಲಿನ ಕಟ್ಸಿನಾ ರಾಜ್ಯದ ಮಸೀದಿ ಮೇಲೆ ಶಸ್ತ್ರಸಜ್ಜಿತ ಬಂದೂಕುದಾರಿಗಳು ದಾಳಿ ಮಾಡಿದ್ದಾರೆ. ಪರಿಣಾಮ 27 ಜನ ಮೃತಪಟ್ಟಿದ್ದಾರೆ, ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.